ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಯಾರ ಅಧೀನರಾಗಿದ್ದು ಯಾರನ್ನ ನಾವು ಎದುರಿಸಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ಧ್ಯಾನ ಮಾಡೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಹೀಗಿರಲಾಗಿ ದೇವರಿಗೆ ಅಧೀನರಾಗಿದ್ದು ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ನಾವು ಅಧೀನರಾಗಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಅಧೀನರಾಗಿರುವುದು ಎಂದರೆ ಏನು ಎಂಬುದಾಗಿ ನಾವು ನೋಡುವಾಗ, ದೇವರಿಗೆ ಒಳಪಟ್ಟು ನಡೆಯುವಂಥದ್ದು, ದೇವರ ಮಾರ್ಗದಲ್ಲಿ ಆತನ ವಾಕ್ಯದ ಅನುಸಾರವಾಗಿ ನಡೆಯುವಂಥದ್ದು, ನಮ್ಮನ್ನ ನಾವು ನಿರಾಕರಿಸಿಕೊಂಡು ಆತನ ಇಷ್ಟಾರ್ಥಕ್ಕೆ ಒಪ್ಪಿಸಿಕೊಟ್ಟವರಾಗಿ ನಾವು ನಡೆಯುವಂಥದ್ದೇ ದೇವರಿಗೆ ಅಧೀನರಾಗಿ ನಡೆಯುವಂತ ಜೀವನ. ಯಾಕಂದರೆ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ಪ್ರತಿದಿನವೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಇದು ಒಂದು ದಿನದ ವಿಷಯವಲ್ಲ, ಇದು ಒಂದು ವರ್ಷದ ವಿಷಯವಲ್ಲ, ಕೆಲವು ದಿನಗಳ ವಿಷಯವಲ್ಲ, ಇದು ಪ್ರತಿದಿನದ ವಿಷಯವಾಗಿದೆ. ಪ್ರತಿದಿನ ನಮ್ಮನ್ನು ನಾವು ನಿರಾಕರಿಸಿಕೊಂಡವರಾಗಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸಬೇಕಾಗಿದೆ. ಅದರಲ್ಲಿ ನಮ್ಮನ್ನ ನಾವು ಆತನಿಗೆ ಅಧೀನರನ್ನಾಗಿ ಮಾಡಿಕೊಂಡಿರುವುದು ಕಂಡು ಬರುವಂತದ್ದಾಗಿದೆ. ಪ್ರಿಯರೇ, ನಾವು ಎಷ್ಟೋ ಸಾರಿ ಅನ್ಕೊಳ್ಬಹುದು, ನಾವು ಪ್ರತಿ ವಾರ ದೇವರ ಆಲಯಕ್ಕೆ ಹೋಗ್ತೇವೆ, ಪ್ರತಿಯೊಂದೊಂದು ಪ್ರಾರ್ಥನೆಗಳಲ್ಲಿ ಪಾಲು ತೆಗೆದುಕೊಳ್ಳುತ್ತೇವೆ, ನಾವು ದೇವರಿಗೆ ಅಂಟಿಕೊಂಡು ಜೀವಿಸ್ತಾ ಇದ್ದೇವೆ, ದೇವರಿಗೆ ಅಧೀನರಾಗಿದ್ದೇವೆ ಎಂಬುದಾಗಿ. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಪ್ರತಿದಿನ ನಮ್ಮನ್ನು ನಾವು ನಿರಾಕರಿಸಿಕೊಂಡು ಆತನನ್ನ ಹಿಂಬಾಲಿಸಬೇಕಾಗಿದೆ. ಆತನ ಮಾರ್ಗಗಳಲ್ಲಿ ಆತನದ ವಾಕ್ಯದ ಅನುಸಾರವಾಗಿ ನಡೆಯಬೇಕಾಗಿದೆ. ಆಗ ನಾವು ಆತನಿಗೆ ಅಧೀನರಾಗಿದ್ದೇವೆ. ಅಂತ ಸಮಯದಲ್ಲಿ ಸೈತಾನನು ನಮ್ಮ ಬಳಿಗೆ ಬಂದು ನಮ್ಮನ್ನ ಪರೀಕ್ಷಿಸುವಂಥದ್ದು, ನಮಗೆ ಅನೇಕ ರೀತಿಯ ಕಷ್ಟ, ದುಃಖ, ಕಾಯಿಲೆ, ಇನ್ನೂ ಬೇರೆ ಬೇರೆ ರೀತಿಯ ಹೋರಾಟಗಳಲ್ಲಿ ನಮ್ಮನ್ನ ಸಿಲುಕಿಸಬಹುದು. ಯಾಕಂದ್ರೆ 1ನೇ ಪೇತ್ರ 5ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಿದ್ದಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಾವು ದೇವರಲ್ಲಿ ಅಧೀನರಾಗಿ ದಿನದಿಂದ ದಿನ ಬೆಳೆಯುವಾಗ ಸೈತಾನನು ನಮ್ಮನ್ನು ತೊಂದರೆ ಪಡಿಸಲಿಕ್ಕೆ, ಪರೀಕ್ಷೆಗೆ ಒಳಪಡಿಸಲಿಕ್ಕೆ ಬರುವಂಥದ್ದು ಸಹಜವಾಗಿದೆ. ಆದರೆ ನಾವು ನಂಬಿಕೆಯಲ್ಲಿ ದೃಢವಾಗಿ ಇದ್ದು ಆತನನ್ನ ಗದರಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ನಂಬಿಕೆಯಲ್ಲಿ ದುರ್ಬಲರಾಗಿದ್ದರೆ ಸೈತಾನನನ್ನ ಗದರಿಸಲಿಕ್ಕೆ ಅಸಾಧ್ಯವಾಗಿದೆ. ಪ್ರಿಯರೇ, ನಾವು ಈ ರೀತಿಯಾಗಿ ದೇವರಿಗೆ ಅಧೀನರಾಗಿದ್ದು
ನಂಬಿಕೆಯಲ್ಲಿ ದೃಢವಾಗಿ ಸೈತಾನನನ್ನ ಗದರಿಸಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಿ ಆತನ ಮಾರ್ಗದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವ ಹಾಗೆ ನಮ್ಮನ್ನ ಬಲಪಡಿಸಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.